ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಪೂಜಾ ರಂಗನಾಥ್ ವ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ ಗೈಸ್? ನೋಡಿ, ಎಳ್ನೀರು ತಂದಿದ್ರು ನಮ್ಮ ಮನೆಯವರು. ಅದಕ್ಕೆ ಎಳ್ನೀರು ಕಟ್ ಮಾಡ್ಕೊಂಡು ಕುಡಿಯೋಣ ಅಂತಂದು ಕಟ್ ಮಾಡ್ತಾ ಇದ್ದೀನಿ. ಎಳ್ನೀರು ಕೀಳಬೇಕು ಅಂತ ಅನಿಸಿದ್ರೆ ಮಾತ್ರ ಗೊನೆನೇ ಕಿತ್ಕೊಂಬರ್ತೀನಿ. ಅದಕ್ಕೆ ಒಂದು ಚೀಲದಲ್ಲಿ ತಂದಿದ್ರಲ್ಲ, ನಾನು ಕಟ್ ಮಾಡ್ಕೊಂಡು ಕುಡಿಯೋಣ ಅಂತಂದು ಕಟ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಬಂದಮೇಲೆ ಸಂಜೆ ಅವ್ರಿಗೆ ಕಟ್ ಮಾಡಿಕೊಟ್ರೆ ಆಯಿತು ಅಂತಂದು. ಸೊ ಗೈಸ್ ನೋಡಿ, ಅಳಸನೇನು ಕೊಯ್ತಾ ಇದ್ದೀವಿ. ಈ ವರ್ಷದಲ್ಲಿ ಇದೇ ಫಸ್ಟ್ನೇ ಅಳಸನೇನು. ಇನ್ನೊಂದು ಸ್ವಲ್ಪ ಹಣ್ಣಾಗಿದ್ರೆ ಚೆನ್ನಾಗಿರೋದು. ಇದನ್ನ ಅದಕ್ಕೆ ಬಂದಿರಲಿಲ್ಲ. ಮಾಮರಿಗೆ ಕೊಟ್ಟಿದ್ದು ಚೆನ್ನಾಗಿ ಅದಕ್ಕೆ ಬಂದಿತ್ತು. ಗಮ್ಮಂತಿತ್ತು, ಹೆಂಗ್ ಗೊತ್ತೆ ಅದು. ಹಲಸಿನಣ್ಣು ಕೊಯ್ದಿದ್ದೆಲ್ಲ ಆಯಿತು ನೋಡಿ. ಲಾಸ್ಟಲ್ಲಿ ಈ ಥರ ಇದೆ. ಯಾವ ವರ್ಷ ತಂದರೂ ಫಸ್ಟ್ನೇ ಹಲಸಿನಣ್ಣು ಸ್ವಲ್ಪ ಕಾಯಿರೋದೇ ತರ್ತಾರೆ. ನಿಮ್ಮ ಮನೇಲೂ ಕೂಡ ಇದೇ ಥರನ ಅಂತ ಕಮೆಂಟ್ ಮಾಡಿ. ಹಾಗೆ ನೋಡಿ, ನೆಕ್ಸ್ಟ್ ಡೇ ಮಾರ್ನಿಂಗ್ ಲಾಗಿದು. ಎಳ್ನೀರು ಕಟ್ ಮಾಡಿಕೊಡ್ತಿದ್ದೀನಿ ಮಕ್ಕಳಿಗೆ. ನೆನ್ನೆ ಕಟ್ ಮಾಡೋಕ್ಕಾಗಿರಲಿಲ್ಲ, ಹಾಗೆ ಊಟ ಮಾಡಿರಲಿಲ್ಲ ದೊಡ್ಡನು. ಅದಕ್ಕೆ ರಾತ್ರಿ ಡ್ಯಾಡಿ ಹೇಳಿದ ಮತ್ತೆ ಕೇಳಿ ಊಟ ಮಾಡಿ ಮಲಗಿದ್ದಿದ್ರೆ ಅದೇ ಬೀಳ್ತಿದ್ವಾ? ಈಗ ನೋಡು, ಅವನು ಅಣ್ಣ ಹೇಳಿದ ಮತ್ತೆ ಕೇಳ್ದಿರೋದಕ್ಕೆ ಒದೆ ಬಿದ್ದವೆ. ಹಂಗೆ ಮನಿಕಂಡು ಇವಾಗ ಹೊಟ್ಟೆ ಹಸಿತೈತಂತೆ. ಅದಕ್ಕೆ ಎಳ್ನೀರು ಕಟ್ ಮಾಡಿಕೊಟ್ಟಿದ್ದೀನಿ. ಕಾಯಿ ತಿಂದಮೇಲೆ ಎಳ್ನೀರು ಹಾಕ್ಕೊಡ್ತೀನಿ, ಕುಡಿತಾರೆ. ಒಂದು ಸ್ವಲ್ಪ ಹೊತ್ತು ಕುಕ್ಕೋಬಿಟ್ರೆ ಬೇಗ ಅಡುಗೆ ಮಾಡ್ತೀನಿ, ಊಟ ಮಾಡ್ಕೊತಾರೆ. ಆಮೇಲೆ ಊಟ ಆದಮೇಲೆ ಬೇಕಿದ್ರೆ ಸ್ನಾನ ಮಾಡಿಸಿದ್ರೆ ಆಯಿತು. ಕೇಳ್ತೀರಿ ಇನ್ನೊಂದು ಸರಿ ಹೇಳಿದ ಮತ್ತು? ಕೇಳ್ತೀರಾ ಇಲ್ವಾ? ಕೇಳಲ್ವಾ? ಕೇಳ್ತೀಯಾ? ಇಲ್ಲಾಂದ್ರೆ ಏನು ಹೇಳು ಲತಾ? ಮಕ್ಕಳೆಲ್ಲ ತಿಂಡಿ ತಿಂದ್ಕೊಂಡ್ರು. ಹಾಗೆ ಅವ್ರಿಗೆಲ್ಲ ಸ್ನಾನ ಮಾಡಿಸ್ಬಿಟ್ಟು ಬಟ್ಟೆ ಇದ್ವಲ್ಲ, ನಾವು ಎಲ್ಲ ಸ್ನಾನ ಮಾಡಿಕೊಂಡು ಬಟ್ಟೆ ತೊಳೆದಾಕೋಣ ಅಂತಂದು ತೊಳೆದಾಕ್ತಾ ಇದ್ದೀನಿ. ದೊಡ್ಡ ಮಗ ವಿಡಿಯೋ ಮಾಡ್ತಿದ್ದಾನೆ ನೋಡಿ. ಬಟ್ಟೆಗಳಂತೂ ಎಷ್ಟು ತೊಳೆದ್ರೂ ಇರ್ತಾನೆ ಇರ್ತವೆ. ಏನಂದರೆ ಇವತ್ತು ಸ್ಕೂಲ್ ಬ್ಯಾಗು, ಲಂಚ್ ಬ್ಯಾಗು ಎಲ್ಲ ತೊಳೆದಾಕೋಣ ಅಂತಂದು ತೊಳಿತಾ ಇದ್ದೀನಿ. ತೊಳೆದಿದ್ದೆಲ್ಲ ಆಯಿತು. ಮೇಲ್ಗಡೆ ಟೆರೆಸ್ ಮೇಲೆ ಒಣ ಹಾಕೋಣ ಅಂತ ಬಂದ್ವಿ. ಬಿಸಿಲು ಚೆನ್ನಾಗಿ ಬರ್ತಿತ್ತಲ್ಲ. ಸ್ಕೂಲ್ ಬ್ಯಾಗೆಲ್ಲ, ಲಂಚ್ ಬ್ಯಾಗೆಲ್ಲ ತೊಳೆದಾಕಿದ್ನಲ್ಲ, ಅವು ಚೆನ್ನಾಗಿ ಒಣ್ಕೋಬೇಕು. ನಾಳೆ ಮತ್ತೆ ತಗೊಂಡೋಗಕ್ಕೆ ಬೇಕಲ್ಲ ಸ್ಕೂಲ್ಗೆ, ಅದಕ್ಕೋಸ್ಕರ. ಹಾಗೆ ಮೇಲ್ಗಡೆನೇ ಆಟಾಡೋಕ್ಕೆ ಶುರು ಮಾಡ್ಕೊಬಿಟ್ಟಿದ್ದಾರೆ. ಕಿತ್ತಾಡ್ತಾಯಿದ್ರು. ಅವೇನೋ ಚಕ್ರದ್ದು ಇದ್ದಿತ್ತು, ಅದಕ್ಕೆ ಕಡ್ಡಿಗೆ ಹಾಕ್ಕೊಟ್ಟಿದ್ದೀನಿ ಆಡ್ಕೊಳ್ತಾರೆ ಅಂತಂದು. ಟೆರೆಸ್ ಮೇಲೇ ಆಡ್ಕೊಳ್ತಿದ್ದಾರೆ ನೋಡಿ. ಮುರಿದಾದ್ರೆ ಹಾಕಕ್ಕೆ ಬರಲ್ಲ ಹೇಳಿದ್ದೀನಿ ಅದು. ನಡೀರಿ ಸಾಕು, ಕೆಳಗಡೆ ಹೋಗೋಣ. ಸೊ ಗೈಸ್ ನೋಡಿ, ಹೆಂಗೆ ಇಲ್ಲೇ ಟೆರೆಸ್ ಮೇಲೇ ಆಟ ಆಡ್ಕೊಂಡು ಕೂಕೋಬಿಟ್ಟವ್ರೆ. ಸೊ ಗೈಸ್ ನೋಡಿ, ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಮಕ್ಕಳೆಲ್ಲ ಹೋಮ್ವರ್ಕ್ ಮಾಡ್ಕೊಳ್ತಾ ಇದ್ದಾರೆ. ಸುಮ್ಮನೆ ಬರ್ಕೋಬೇಕು ನೋಡಿ. ಹೋಮ್ವರ್ಕ್ ಮಾಡ್ತಾ ಇದ್ದಾರೆ. ಕುತ್ಕೊಂಡು ಪೂರ್ತಿ ಎಲ್ಲ ಕ್ಲಿಯರ್ ಮಾಡಿರ್ಬೇಕು ಹೋಮ್ವರ್ಕು, ಸರಿನಾ? ಅವ್ರು ಹೋಮ್ವರ್ಕ್ ಮಾಡ್ತಿದ್ದಾರೆ, ನಾನು ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೀನಿ. ಸಂಡೇ ಯಾಕಾದರೂ ರಜೆ ಕೊಡ್ತಾರೋ ಸ್ಕೂಲಲ್ಲಿ ಅನ್ನಿಸ್ಬಿಡ್ತೈತಿ ಹುಡುಗರು. ಅಷ್ಟು ತಿಟ್ಟು. ಅದೇನು ಎರಡೆರಡು ಶರ್ಟು, ಟೀ ಶರ್ಟು. ನೋಡ್ರಿ, ಅವನು ಅವತಾರ ನೋಡ್ರಿ. ಟೀ ಶರ್ಟು ಎಲ್ಲ ಹಾಕ್ಕೊಂಡು ಬರ್ಕೊಳ್ರಿ. ನಾವು ಚಿಕ್ಕ ಹುಡುಗರಾಗು ಇದ್ದಾಗ ಹಿಂಗೆ ರಜೆ ಕೊಟ್ಟರೆ ಸಾಕಪ್ಪ ಅಂತಿದ್ವಿ. ದೊಡ್ಡವ್ರು ಎಲ್ಲನ ಇವ್ರಿಗೆ ಯಾಕಾದರೂ ರಜೆ ಕೊಡ್ತಾರ ಸ್ಕೂಲು ಅನ್ನಂಗೆ ಆಗೋದು ಅವ್ರಿಗೆ. ಇವಾಗ ನಮಗೆ ಯಾಕೆ ರಜೆ ಕೊಡ್ತಾರ, ಸಂಡೇನೂ ಅತ್ತ ಕ್ಲಾಸಿಗೆ ಕಬೇಕಿತ್ತು ಅನ್ನಿಸ್ತೈತಿ. ಬರ್ಕೊಳ್ರಿ ಕೂತ್ಕೊಂಡು. ಸೊ ಗೈಸ್, ಅಡುಗೆ ಮಾಡ್ತಾ ಇದ್ದೀನಿ. ಇದು ಬೇಡಿಗೆ ಮೆಣಸಿನ್ಕಾಯಿ ಬರುತ್ತಲ್ಲ, ಅದು ನಮ್ಮ ತಾತ ಏನು ಮಾಡಿದ್ದಾರೆ ಅಂದರೆ ಎಲ್ಲ ಕಿತ್ಕೊಬಂದ್ಬಿಟ್ಟಿದ್ದಾರೆ. ಬೇಡಿಗೆ ಮೆಣಸಿನ್ಕಾಯಿ ಅದು ದಪ್ಪ ಇರುತ್ತಲ್ಲ, ಅಜ್ಜಿ ಒಣಗಕ್ಕೆ ಅಂದರೆ ಹಣ್ಣಾಗಕ್ಕೆ ಅಂತ ಹಂಗೆ ಬಿಟ್ಟಿತ್ತು. ನಮ್ಮ ತಾತ ಅದನ್ನೇ ಎಲ್ಲ ಕಿತ್ಕೊಬಂದ್ಬಿಟ್ಟಿದ್ದಾರೆ. ಅದಕ್ಕೆ
ಅದು ಇವಾಗ ಸಾಂಬಾರ್ಗೆ ಹಾಕಿದ್ರು ಸ್ವಲ್ಪ ಸುಮ್ಮನಿರೋ. ಅದನ್ನ ಇವಾಗ ಸಾಂಬಾರ್ಗೆ ಹಾಕಿದ್ರು ಟೇಸ್ಟ್ ಬರಲ್ಲ. ಸಾಂಬಾರಿಗೆ ಹಸಿಮೆಣ್ಸಿನ್ಕಾಯಿ ಖಾರ ಇಲ್ಲಾಂದರೆ ಹಾಕಿದ್ರೂ ಕೂಡ ಟೇಸ್ಟ್ ಬರೋಲ್ಲ ಸಾಂಬಾರು. ಅದಕ್ಕೆ ಏನು ಮಾಡೋಣ ಅಂತಂದು ಐಡಿಯಾ ಮಾಡಬೇಕಾದ್ರೆ ಬಜ್ಜಿ ಹಾಕ್ಬಿಡೋಣ ಅಂತಂದು ನೋಡ್ತಾ ಇದ್ದೀನಿ. ನೋಡಬೇಕು ಯಾವ ಥರ ಬರುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಬಜ್ಜಿ ಮಾಡೋಣ ಅಂತಂದು ಕಟ್ ಮಾಡಿಕ್ಕಿದ್ದೀನಿ. ನೋಡಿ ಈ ಥರ ಉದ್ದಕ್ಕೆ ಸೀಳ್ಬಿಟ್ಟು ಇಟ್ಟಿದ್ದೀನಿ ಬಜ್ಜಿಗೆ ಅಂತಂದು. ಹಾಗೆ ಸ್ವಲ್ಪ ಹಪ್ಪಳ ತೊಗೊಂಡಿದ್ದೀನಿ, ಯಾಕೆ ಇಟ್ಟಿದ್ದೀನಿ ಬಾಣಲಿಲಿ. ಮುದ್ದೆ ಮಾಡಿದೆ. ಈಗ ಅನ್ನ ಮುದ್ದೆ ರೆಡಿಯಾಗಿದೆ. ಸಾಂಬಾರು ಬೆಳಗ್ಗೆ ಮೊಸಕಾಯಿ ಸಾಂಬಾರಿತ್ತು, ಅದಕ್ಕೆ ಏನಾದರೂ ಕೇಳ್ತಿರ್ತಾರೆ ನೆಂಚಿಗೆ ಅಂತಂದು ಸ್ವಲ್ಪ ಹಪ್ಪಳ ಹಾಕ್ಬಿಟ್ಟು ಹಪ್ಪಳ ಕರೆದ್ಬಿಟ್ಟು ಬ್ಯಾಡಗೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಿದ್ದೀನಿ. ನೋಡೋಣ, ನಾನು ಯಾವತ್ತೂ ಟ್ರೈ ಮಾಡಿಲ್ಲ ಬ್ಯಾಡಗೆ ಮೆಣಸಿನ್ಕಾಯಿ ಬಜ್ಜಿನ, ಇದೇ ಫಸ್ಟ್ ಟೈಮು. ಅಂದರೆ ತಾತ ಕಿತ್ಕೊಂಬಂದಿತ್ತಲ್ಲ, ಅದಕ್ಕೆ ಇನ್ನೇನು ಮಾಡೋದು, ವೇಸ್ಟ್ ಆಗಿ ಹೋಗ್ತವೆ. ಸಾಂಬಾರ್ಗೆ ಹಾಕಿದ್ರೆ ಸಾಂಬಾರು ಟೇಸ್ಟ್ ಬರೋಲ್ಲ. ಖಾರ ಇರಬೇಕು ಮೆಣಸಿನ್ಕಾಯಿ, ಯಾವಾಗಲೇ ಸಾಂಬಾರು ಟೇಸ್ಟ್ ಬರೋದು. ಅದಕ್ಕೆ ಬ್ಯಾಡಗೆ ಮೆಣಸಿನ್ಕಾಯಿ ಬಜ್ಜಿ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಗೈಸ್ ನೋಡಿ, ಫಸ್ಟು ಹಪ್ಪಳ ಹಾಕ್ತಾಯಿದ್ದೀನಿ. ಇದು ನಾವು ಮನೇಲಿ ಮಾಡ್ಕೊಂಡಿರೋಂಥ ಹಪ್ಪಳನೇ, ಅಂಗಡೀಲಿ ತಂದಿರೋದೇನಲ್ಲ. ಇದು ರೆಸಿಪಿ ಬೇಕು ಅಂದರೆ ಇದು ಬೇಸಿಗೆ ಬರುತ್ತಲ್ಲ, ಆ ಟೈಮಲ್ಲಿ ಹಪ್ಪಳ ಮಾಡ್ಕೊಳ್ತೀನಲ್ಲ, ಆವಾಗ ತೋರಿಸ್ತೀನಿ. ಹಪ್ಪಳ ಸಂಡಿಗೆ ಏನೇ ಮಾಡಬೇಕಂದ್ರೂ ಬೇಸಿಗೆ ಟೈಮೇ ಆಗಬೇಕು. ಚೆನ್ನಾಗಿ ಬಿಸಿಲು ಕಾಯುತ್ತಲ್ಲ, ಚೆನ್ನಾಗಿ ಒಣಗ್ತವೆ ಆವಾಗಾದರೆ ಅಂತಂದು ಬೇಸಿಗೆ ಟೈಮಲ್ಲೇ ಮಾಡೋದು. ಬೇಸಿಗೆ ಬಂತು ಅಂದರೆ ಹಪ್ಪಳ ಸಂಡಿಗೆ ಇದೆಲ್ಲ ಜ್ಞಾಪನ ಬರುತ್ತೆ. ಹಾಗೆ ನೋಡಿ, ಹಪ್ಪಳ ಕರ್ದಿದ್ದೆಲ್ಲ ಆಯ್ತು. ಇವಾಗ ಬ್ಯಾಡಗೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತಾಯಿದ್ದೀನಿ. ಬ್ಯಾಡಗೆ ಮೆಣಸಿನ್ಕಾಯಿ ಬಜ್ಜಿ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು, ಗೊತ್ತಿಲ್ಲ ಯಾವ ಥರ ಇರುತ್ತೆ ಟೇಸ್ಟು ಅನ್ನೋದು, ನೋಡಬೇಕು. ಮಕ್ಕಳಿಬ್ರು ಕೇಳ್ತಾಯಿದ್ರು, ಮಮ್ಮಿ ಬಜ್ಜಿ ಮೆಣಸಿನ್ಕಾಯ್ದು ಬರುತ್ತಲ್ಲ ಬಜ್ಜಿ, ಆ ಥರ ಹಾಕ್ಕೊಡಿ ಅಂತಂದು. ನಾನು ಅಂದ್ಕೊತಿದ್ದೆ ಈ ಸರಿ ಏನಾದ್ರು ತರಕಾರಿ ತರೋಕ್ಕೆ ಹೋದಾಗ ಹೇಳ್ಬೇಕು ತರಿಸ್ಬೇಕು ಅಂತಂದು. ಬೋಂಡದ ಹಿಟ್ಟೆಲ್ಲ ಇತ್ತಲ್ಲ, ಇನ್ನೇನು ಹಾಕೋಣ ಅಂತಂದು ಇದನ್ನೇ ಕಟ್ ಮಾಡಿಕೊಂಡೆ. ಬ್ಯಾಡಗೆ ಮೆಣಸಿನ್ಕಾಯಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ. ಹಾಗೆ ಇನ್ನೂ ಸ್ವಲ್ಪ ಕಲಸಿರೋ ಹಿಟ್ಟಿತ್ತಲ್ಲ, ಅದಕ್ಕೋಸ್ಕರ ಆಲೂಗೆಡ್ಡೆನ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಚಿಕ್ಕ ಚಿಕ್ಕದಾಗಿ ಸ್ಲೈಸಸ್ ಆಗಿ ಉದ್ದಕ್ಕೆ ಕಟ್ ಮಾಡಿಕೊಂಡು ಹಾಕ್ತಾಯಿದ್ದೀನಿ. ಆಲೂಗೆಡ್ಡೆಲಿ ಹಾಕಿರೋದು ಮಾತ್ರ ಟೇಸ್ಟ್ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ಬೋದು, ಅಷ್ಟು ಚೆನ್ನಾಗಿ ಬಂದಿತ್ತು. ಒಂದು ಸರಿ ಟ್ರೈ ಮಾಡಿ. ಕರೆದಿದ್ದೆಲ್ಲ ಆಯಿತು ನೋಡಿ, ಈ ಥರ ಇದ್ದಾವೆ. ನೋಡೋಣ, ಅದು ಅಂದರೆ ಮೆಣಸಿನ್ಕಾಯಿ ಬಜ್ಜಿ ಹಾಕ್ತೀವಲ್ಲ ಆ ಥರ ಟೇಸ್ಟ್ ಬರುತ್ತಾ ಇಲ್ಲ ಬೇರೆ ಥರ ಟೇಸ್ಟ್ ಬರುತ್ತಾ ಅಂತ ನೋಡೋಣ. ಸೇಮ್ ಅದೇ ಥರನೇ ಇದೆ. ಖಾರ ಏನು ಓವರ್ ಖಾರ ಇಲ್ಲ, ಕರೆಕ್ಟ್ ಐತೆ, ಚೆನ್ನಾಗೈತೆ. ನೋಡಿ, ಆಲೂಗೆಡ್ಡೆನೂ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಸ್ಲೈಸಸ್ ಥರ ಅದನ್ನು ಕಟ್ ಮಾಡಿ ಹಾಕಿದ್ದೆ. ಅದು ನೋಡೋಣ, ಆಲೂಗೆಡ್ಡೆ ಮಾಡಿದ್ರೆ ಸೂಪರ್ ಆಗಿದೆ. ಸೊ ಎಲ್ಲರದು ಊಟ ಆಯಿತು. ಮೆಣಸಿನ್ಕಾಯಿ ಬಜ್ಜಿ ಮತ್ತು ಆಲೂಗೆಡ್ಡೆದು ಸ್ಲೈಸಸ್ ಥರ ಕಟ್ ಮಾಡಿಬಿಟ್ಟು ಅದನ್ನು ಹಾಕಿದ್ದೆ. ಆಲೂಗೆಡ್ಡೆ ಬಜ್ಜಿ ಚೆನ್ನಾಗಿತ್ತು ಟೇಸ್ಟು. ಮೆಣಸಿನ್ಕಾಯಿಗಿಂತ ಆಲೂಗೆಡ್ಡೆ ಸಖತ್ತಾಯಿತು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಮತ್ತೆ ಸಿಗೋಣ ನಾಳೆ ಮತ್ತೊಂದು ಹೊಸ ವಿಡಿಯೋದೊಂದಿಗೆ. ಬಾಯ್.